ಹಾಯ್ ಸ್ನೇಹಿತರೆ, ಎಲ್ರಿಗೂ ಶುಭ ಮುಂಜಾನೆ. ಡಿ ಬಾಸ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ಏನಂತ ಇದೆ ಅಂದರೆ, ಎಲ್ಲ ನನ್ನ ಸೆಲೆಬ್ರಿಟೀಸ್ಗಳಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ನೀವು ನನ್ನ ಮತ್ತು ನಮ್ಮ ಕುಟುಂಬದ ಮೇಲಿಟ್ಟಿರುವ ಪ್ರೀತಿ ಅಭಿಮಾನಕ್ಕೆ ನಾವು ಸದಾ ಚಿರಋಣಿ. ಆದರೆ ಈ ವಿಡಿಯೋದಲ್ಲಿ ನಮ್ಮ ಮೇಲಿರುವ ಅಭಿಮಾನದಿಂದ ಇನ್ನು ಏನೂ ಸಾಧನೆ ಮಾಡದಿರುವ ನನ್ನ ಅಕ್ಕನ ಮಗನಾದ ಚಂದುಗೆ ಅಭಿಮಾನಿಯೊಬ್ಬರು ಕಾಲಿಗೆ ಬೀಳುವುದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ಆದ್ದರಿಂದ ಡೆವಿಲ್ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ನಟಿಸಬೇಕಾಗಿದ್ದ ಚಂದುನನ್ನು ಈ ಚಿತ್ರದಿಂದ ಹೊರಗಿಡಲಾಗಿದೆ. ಚಂದು ಅಥವಾ ನನ್ನ ಮಗ ವಿನೀಶ್ಗೆ ನೀವು ಅಭಿಮಾನದಿಂದಲೋ ಅಥವಾ ಅವರೊಂದಿಗೆ ಚೆನ್ನಾಗಿ ಗುರುತಿಸಿಕೊಂಡರೆ ನನಗೆ ಹತ್ತಿರವಾಗಬಹುದು ಎಂದು ನೀವು ಭಾವಿಸಿದರೆ ಅದನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ. ನೀವು ಹೀಗೆ ಮಾಡುವುದು ನನಗೆ ಸ್ವಲ್ಪವೂ ಇಷ್ಟವಾಗುವುದಿಲ್ಲ. ಇಲ್ಲಿ ಡಿ ಬಾಸ್ ಅವರು ಏನು ಹೇಳಿದ್ದಾರೆ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿಗೆ ನಾವು ಗೌರವ ಕೊಡ್ತಿದ್ದೀವಿ ಅಂದರೆ ಆ ವ್ಯಕ್ತಿ ಒಂದು ಅಚೀವ್ಮೆಂಟ್ ಮಾಡಿರಬೇಕು. ಆ ಗೌರವ ಕೊಡ್ತೀವಲ್ಲ, ಆ ಗೌರವಕ್ಕೆ ಅವನು ಅರ್ಹನಾಗಿರ್ಬೇಕು. ಸುಮ್ಮನೆ ಗೌರವ ಕೊಡೋದಲ್ಲ ಅಂತ ಹೇಳಿದ್ದಾರೆ. ಒಬ್ರು ಡಿ ಬಾಸ್ ಅವ್ರ ತಂಗಿ ಮಗ ಚಂದು ಇದಾನಲ್ಲ, ಅವ್ರಿಗೆ ಕಾಲಿಗೆ ಬಿದ್ರು ಮೊನ್ನೆ ಒಂದು ವಿಡಿಯೋದಲ್ಲಿ. ಹಂಗೆ ಕಾಲಿಗೆ ಬೀಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ನೀವೇನ ಈಗಲೇ ಅವನಿಗೆ ಕಾಲಿಗೆ ಬೀಳೋದು, ಅವನಿಗೆ ಸಿಕ್ಕಾಪಟ್ಟೆ ಈಗಲೇ ಗೌರವ ಕೊಡೋದು ನೀವು ಸ್ಟಾರ್ಟ್ ಮಾಡಿದ್ರೆ ಅವನಿಗೆ ಆಟೋಮೆಟಿಕಲಿ ಅಹಂಕಾರ ಅನ್ನೋದು ಬಂದ್ಬಿಡುತ್ತೆ. ಆಲ್ರೆಡಿ ಬೆಳೆದ್ಬಿಟ್ಟಿದ್ದೀನಿ, ನನಗೆ ತಡೆಯೋರಿಲ್ಲ ಅನ್ನೋ ಅಹಂಕಾರ ಒಳಗಡೆ ಬಂದ್ಬಿಟ್ರೆ ಅವನು ಬೆಳೆಯಕ್ಕೆ ಟ್ರೈ ಮಾಡಲ್ಲ. ಫಿಲಮ್ ಇಂಡಸ್ಟ್ರಿಗೆ ಬಂದು ಅಲ್ಲಿ ಉಳ್ಕೊಳಕ್ಕೆ ಅವನು ಟ್ರೈ ಮಾಡಲ್ಲ. ಯಾಕಂದ್ರೆ ನಾನಲ್ಲೇ ಬೆಳೆದಿದ್ದೀನಲ್ವಾ, ನಾನು ಇನ್ನೇನು ಫುಲ್ ತಯಾರಿ ಮಾಡ್ಕೊಂಡೇನು ಫಿಲಮ್ ಇಂಡಸ್ಟ್ರಿಗೆ ಹೋಗಬೇಕಿಲ್ಲ. ಈಗ ಹೆಂಗಿದ್ರು ಹಿಂಗೆ ಇದ್ರು ನಡೆಯುತ್ತೆ. ಡಿ ಬಾಸ್ ಅಭಿಮಾನಿಗಳಿದ್ದಾರೆ, ಅವ್ರು ನನ್ನ ಮೂವಿನ ನೋಡ್ತಾರೆ, ನನ್ನ ಬೆಳೆಸ್ತಾರೆ ಅಂತ ಅನ್ಕೊಂಡು ಅವನು ಎಫರ್ಟೇ ಇಲ್ಲದೆ ಫಿಲಮ್ ಇಂಡಸ್ಟ್ರಿಗೆ ಬಂದ್ಬಿಡ್ತಾನೆ. ಮತ್ತೆ ಫಿಲಮ್ ಇಂಡಸ್ಟ್ರಿಗೆ ಉಳಿಯಕ್ಕೆ ಟ್ರೈ ಮಾಡ್ತಾನೆ. ಆ ಥರ ಟ್ರೈ ಮಾಡೋದ್ರಿಂದ, ಅವನು ಎಫರ್ಟ್ ಇಲ್ಲದೆ ಬೆಳೆಯಕ್ಕೆ ಟ್ರೈ ಮಾಡೋದ್ರಿಂದ ಅವ್ನು ಫಿಲಮ್ ಇಂಡಸ್ಟ್ರಿಯಲ್ಲಿ ಜಾಸ್ತಿ ದಿನ ಉಳಿಯೋಕ್ಕಾಗಲ್ಲ. ಅವನು ಎಲ್ಲ ತಯಾರಿ ಮಾಡಿಕೊಂಡು ಫಿಲಮ್ ಇಂಡಸ್ಟ್ರಿಗೆ ಬಂದರೆ ಅವಾಗ ಅವನು ಒಂದು ರೇಂಜಲ್ಲಿ ಬೆಳಿಬೋದು. ಏನು ಇಲ್ಲದೆ ಬರೀ ನನ್ನ ಹೆಸರು ಹೇಳ್ಕೊಂಡು ಬಂದ್ಬಿಟ್ರೆ, ಬರೀ ನನ್ನ ಮೇಲಿರೋ ಅಭಿಮಾನಕ್ಕೆ ಸಿಂಪತಿಗೆ ಇಟ್ಟಿಸ್ಕೊಂಡು ಏನಾರ ಬಂದ್ಬಿಟ್ರೆ ಅವ್ನು ಜಾಸ್ತಿ ದಿನ ಇರಲ್ಲ. ಅವನಾಗ್ಲಿ, ನನ್ನ ತಂಗಿ ಮಗ ಚಂದು ಆಗ್ಲಿ, ನನ್ನ ಮಗ ವಿನೀಶ್ ಆಗ್ಲಿ, ಅವ್ರು ಜಾಸ್ತಿ ದಿನ ಇರೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅವರು ಇದೊಂದೇ ವಿಚಾರ ಹೇಳಿಲ್ಲ. ಅವರು ಈಗ ನನ್ನ ಮೇಲಿರೋ ಅಭಿಮಾನನ ನಮ್ಮ ಅಕ್ಕನ ಮಗ ಚಂದುಗೆ ಕಾಲಿಗೆ ಬೀಳೋದ್ರ ಮೂಲಕ ತೋರಿಸ್ತಾ ಇದ್ದೀರಾ, ಅದು ಸಮಂಜಸ ಅಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ನಾವೇನ್ ಗೊತ್ತಾ, ಆಕ್ಚುಲಿ ಏನ್ ತಪ್ಪು ಮಾಡ್ತೀವಿ ಅಂದ್ರೆ, ನಾವ್ ಯಾರ ಹತ್ರನ ಕೆಲಸ ಮಾಡ್ತಿರ್ತೀವಿ. ನಾವು ಕೆಲಸ ಮಾಡ್ತಿರೋ ಜಾಗದಲ್ಲಿ ಅವ್ರಿಗೆ ಎಷ್ಟು ಗೌರವ ಕೊಡ್ತೀವೋ, ಅಂದ್ರೆ ನಮ್ಮ ಓನರ್ಗೆ ಇಲ್ಲ ನಮ್ಮ ಹೆಡ್ಡಿಗೆ ನಾವ್ ಹೆಂಗ್ ಗೌರವ ಕೊಡ್ತಿರ್ತೀವೋ ಅವ್ರ ಮಕ್ಕಳಿಗೂ ಅದೇ ತರ ಗೌರವ ಕೊಡೋಕ್ ಸ್ಟಾರ್ಟ್ ಮಾಡ್ತೀವಿ ನಾವು. ಅಂದ್ರೆ ಗೌರವ ಕೊಡೋದು ತಪ್ಪು ಅಂತ ಹೇಳ್ತಿಲ್ಲ, ಕಾಲಿಗೆ ಬೀಳೋ ರೇಂಜಲ್ಲಿ ಗೌರವ ಕೊಡೋದು ತಪ್ಪು ಅಲ್ವಾ. ಕಾಲಿಗೆ ಬೀಳೋದು ತಪ್ಪು ಅಂತ ಹೇಳ್ತಿಲ್ಲ, ದೊಡ್ಡವ್ರ ಕಂಡ್ರೆ ಕಾಲಿಗೆ ಬೀಳೋದು ನಮ್ಮ ಸಂಸ್ಕೃತಿ, ಹಿಂದೂ ಧರ್ಮದ ಸಂಸ್ಕೃತಿ. ಆದ್ರೆ ನಾವು ಕಾಲಿಗೆ ಬೀಳ್ತಿದೀವಿ ಅಂದ್ರೆ ಅವ್ನು ಆ ರೇಂಜಿಗೆ ಬೆಳೆದಿರ್ಬೇಕು, ಅವನು ಆ ರೇಂಜಿಗೆ ಸಾಧನೆ ಮಾಡಿರ್ಬೇಕು ಅಲ್ವಾ. ಏನು ಸಾಧನೆ ಮಾಡಿರಲ್ಲ, ಅಪ್ಪ ಚೆನ್ನಾಗಿದಾರ, ಚೆನ್ನಾಗಿ ಬೆಳೆದವ್ರ, ಒಳ್ಳೆ ಹೆಸರು ಮಾಡೋರ, ಅವ್ರ ಮಗನ ಕಾಲಿಗೆ ಬೀಳೋದು ಅದು ಸರಿಯಲ್ಲ ಅಲ್ವಾ. ಆ ಅರ್ಥದಲ್ಲಿ ದರ್ಶನ್ ಅವ್ರು ಹೇಳಿರೋದು, ಇನ್ನು ಯಾವ ಅರ್ಥದಲ್ಲೂ ಹೇಳಿಲ್ಲ. ಒಂದು, ಅವ್ರ ಅಕ್ಕನ ಮಗಂಗೂ ಸಂಬಂಧಪಟ್ಟಂಗೆ ಹೇಳವ್ರೆ, ಅವ್ರ ಮಗಂಗೂ ಸಂಬಂಧಪಟ್ಟಂಗೆ ಹೇಳವ್ರೆ. ಸುಮ್ನೆ ಅವ್ರಿಗೆ ಈಗಲೇ ಗೌರವ ಕೊಡ್ಬೇಡ್ರಿ, ಅವ್ರು ಬೆಳೆದ್ಮೇಲೆ ಕೊಡ್ರಿ ಅಂತ. ಇದ್ರ ಜೊತೆಗೆ ನಾವು ಇದನ್ನ ಅಳವಡಿಸ್ಕೋಬೇಕು ಜೀವನದಲ್ಲಿ. ಅಂದ್ರೆ ಸುಮ್ನೆ ಯಾರಿಗೂ ನಾವು ಗೌರವ ಕೊಡ್ಬೇಕು, ಈ ರೇಂಜಿಗೆ ಗೌರವ ಕೊಡ್ಬಾರ್ದು ಅಂತ ಹೇಳಿದ್ದಾರೆ. ಮತ್ತೆ ಅವ್ರು ಇನ್ನೊಂದು ಏನ್ ಹೇಳಿದ್ದಾರೆ ಅಂದ್ರೆ, ನೀವ್ ಈ ರೀತಿ ಅವನಿಗೆ ಈಗಲೇ ಕಾಲಿಗೆ ಬಿದ್ದು ಗೌರವ ಕೊಡ್ತಿರೋದ್ರಿಂದ ನನಗೆ ಇಷ್ಟ ಆಗಿಲ್ಲ. ಹಾಗಾಗಿ ಚಂದುಗೆ ಡೆವಿಲ್ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ಅವನು ಇರ್ಬೇಕಿತ್ತು, ಆ ವಿಶೇಷ ಪಾತ್ರದಿಂದ ತೆಗ್ದಾಕಿದ್ದೀನಿ ಅಂತ ಹೇಳ್ತಿದ್ದಾರೆ. ದರ್ಶನ್ ಅವ್ರ ಹತ್ರ ಹಂಗೆ, ಅದು ಯಾರೇ ಆಗಿರ್ಲಿ, ದರ್ಶನ್ ಅವ್ರ ಹತ್ರ ಇರ್ಬೇಕಂದ್ರೆ ತುಂಬಾ ಯೋಚನೆ ಮಾಡಿರ್ಬೇಕಾಗುತ್ತೆ ಅವ್ರ ಜೊತೆ ಇರ್ಬೇಕಂದ್ರೆ. ಆದ್ರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅಲ್ಲ, ಇವನಿಗೆ ಸುಮ್ನೆ ಈಗಲೇ ಎಲ್ಲ ಸಿಕ್ಬಿಟ್ರೆ ಆಮೇಲೆ ಏನು ಬೆಳೆಯಲ್ಲ ಅನ್ನೋ ಅರ್ಥದಲ್ಲಿ ಇವನ್ ಸ್ವಂತಾಗಿ ಬೆಳೆದು ಆಮೇಲೆ ಇಂಡಸ್ಟ್ರಿಗೆ ಬರ್ಲಿ ಅಂತ ಅವ್ರ ಫಿಲಮ್ ಆ ಡೆವಿಲ್ ಫಿಲ್ಮ್ ಇಂದ ಅವನಿಗೆ ತೆಗ್ದಿರ್ತಾರೆ. ಅದ್ ಬಿಟ್ರೆ ಇನ್ನೇನು ಅಲ್ಲ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಹಾಗೇನೆ ನನ್ನ 3ನೇ ದಿನದ ಸ್ಕೇಟಿಂಗ್ ಪ್ರಾಕ್ಟೀಸ್ ಆಗಿತ್ತು. ಇದಿಷ್ಟು. ನಿಮ್ಗೆ ದರ್ಶನ್ ಅವ್ರ ಬಗ್ಗೆ ಏನನ್ಸುತ್ತೆ
ಮತ್ತೆ ಈ ಟ್ವೀಟ್ ಬಗ್ಗೆ ದರ್ಶನ್ ಅವ್ರು ಮಾಡಿದಾರಲ್ಲ, ಈ ಟ್ವೀಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಹಾಗೇನೆ ನಾನು ಆಲ್ಮೋಸ್ಟ್ ಈ ವಿಡಿಯೋಗಳನ್ನ ಮಾಡ್ತಿರೋದೆ 15 ದಿನದಲ್ಲಿ ಸ್ಕೇಟಿಂಗ್ ನ ಪ್ರಾಕ್ಟೀಸ್ ಮಾಡಿ ಕಲಿಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಿದ್ದೀನಿ. ನೀವೇನ ಸ್ಕೇಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ರೆ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ. ಇಲ್ಲ ಅಲ್ಲೇ ಕಲ್ತಿದ್ರೆ ನನ್ಗೆ ಆಲ್ರೆಡಿ ಬರುತ್ತೆ ಅಂತ ಕಮೆಂಟ್ ಮಾಡಿ. ಇಲ್ಲ ಅಂದ್ರೆ ನಾವಲ್ಲೇ ಕಲಿತೀವಿ, ನೆಕ್ಸ್ಟ್ ಕಲಿತೀವಿ ಅಂದ್ರೆ ಅದನ್ನು ಕಮೆಂಟ್ ಮಾಡಿ. ಓಕೆ, ಇದು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇದರಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಇಲ್ಲ ಅಂದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೇನೆ ವಾಯ್ಸ್ ಅಲ್ಲಿ ಏನಾದ್ರು ಡಿಫ್ರೆನ್ಸ್ ಇದ್ರೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ. ಜೈ.